ಪೂರ್ಣಮಲೆಯಲ್ಲಿ ನಿಂತಿದ್ದೀನಿ ನಾನು. ಒಂದು ವರ್ಷದಿಂದ ಪ್ರವಾಹ ಬಂದು ಸುಮಾರು 298 ಜನನ ಬಲಿ ತಗೊಂಡು ನೂರಾರು ಮನೆಗಳು ಇವತ್ತು ಫ್ಲಡ್ಸಲ್ಲಿ ಡಿವಸ್ಟೇಷನಲ್ಲಿ ಹೊರಟೋಗಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಒಂದು ವರ್ಷದ ನಂತರ ಯಾಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ನಾವು ಭೇಟಿ ಕೊಟ್ಟಾಗ ಮುನ್ನೂರ ದಿನಗಳು ಉರುಳಿದ್ರೇನು ಆ ಬದುಕು ಕಟ್ಕೊಳಕ್ಕೆ ಬಹಳ ಕಷ್ಟ ಆಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಸ್ನೇಹಿತರೆ, ಈ ನನ್ನ ಹಿಂದೆ ನಿಮಗೆ ಒಂದು ಗುಡ್ಡ, ನದಿ ಹರಿತಾ ಇರೋದು, ಎಸ್ಟೇಟು, ಇದೆಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ನಾನು ಎಲ್ಲಿ ನಿಂತಿದ್ದೀನಿ ಅಂತ. ಒಂದು ವರ್ಷದಿಂದ ಚೂರ್ಣಮಲೆಯಲ್ಲಿ ನಿಂತಿದ್ದೀನಿ ನಾನು. ಒಂದು ವರ್ಷದಿಂದ ಪ್ರವಾಹ ಬಂದು ಸುಮಾರು 298 ಜನನ ಬಲಿ ತಗೊಂಡು ನೂರಾರು ಮನೆಗಳು ಇವತ್ತು ಫ್ಲಡ್ಸಲ್ಲಿ ಡಿವಸ್ಟೇಷನಲ್ಲಿ ಹೊರಟೋಗಿದ್ದನ್ನು ನಾವು ನೋಡ್ತಾ ಇದ್ದೀವಿ. ನಾವು ಈ ಸನ್ನಿವೇಶ ಇವತ್ತು ಒಂದು ವರ್ಷದ ನಂತರ ಯಾಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ನಾವು ಭೇಟಿ ಕೊಟ್ಟಾಗ ಮತ್ತು ಏನು ಆ ಮನೆ ಮತ್ತು ಆ ಫ್ಯಾಮಿಲೀಸವರು ಅವ್ರ ಮನೆ ಮಕ್ಕಳನ್ನ ಕಳ್ಕೊಂಡಿರೋದು, ಈ ಸನ್ನಿವೇಶಕ್ಕೆ ಇವತ್ತು ಹಿಂದೂ ಟೆಂಪಲ್ ಇರ್ಬೋದು, ಚರ್ಚ್ ಇರ್ಬೋದು, ಮಾಸ್ಕಲ್ಲಿ ಸರ್ವಧರ್ಮ ಪ್ರಾರ್ಥನೆಗಳನ್ನ ನಡೀತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಆ ಬದುಕು 365 ದಿನಗಳು ಉರುಳಿದ್ರೇನು ಆ ಬದುಕು ಕಟ್ಕೊಳಕ್ಕೆ ಭಾಳ ಕಷ್ಟ ಆಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಭಾಳಷ್ಟು ಜನ ಕಣ್ಣೀರನ್ನು ಇನ್ನೂ ನಿಂತಿಲ್ಲ, ಇನ್ನೂ ಬತ್ತೋಗಿಲ್ಲ ಕಣ್ಣೀರು. ಭಾಳಷ್ಟು ಎಲ್ಲ ಕಡೆ ಆ ಫ್ಲೆಕ್ಸಿಗಳು ಹಾಕಿದ್ದಾರೆ, ಯಾರು ಸತ್ತೋಗಿದ್ದಾರೆ, ಯಾರು 38 ಜನದ್ದು ಇನ್ನೂ ಅವ್ರಿಗೆ ಐಡೆಂಟಿಟಿನೇ ಸಿಕ್ಕಿಲ್ಲ, ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆದ್ರೂ ಸರ್ಕಾರ ಅವ್ರಿಗೆ ಪರಿಹಾರ ಕೊಟ್ಟಿರ್ಬೋದು. ಈಗಾಗಲೇ 400 ಮನೆಗಳನ್ನ ಕಲ್ಪಟ್ಟ ಪಕ್ಕನೇ ಒಂದು ಟೌನ್ಶಿಪ್ ಮಾಡ್ತಾ ಇದೆ. ಇಷ್ಟೆಲ್ಲ ಮಾಡ್ತಾಯಿದ್ರು. ಕರ್ನಾಟಕದ 13 ಜನ ಇಲ್ಲಿ ಬಂದು ಇಲ್ಲೇ ನೆಲೆಸಿದ್ದಂಥವ್ರು ಸತ್ತೋದ್ರು. ಆ 13 ಜನದಲ್ಲಿ ಸುಮಾರು ಫ್ಯಾಮಿಲೀಸು ಮನೆ ಪಾರ್ಶಿಯೆಲ್ಲ ಕಳ್ಕೊಂಡಿದ್ದಾರೆ. ಹಸು, ತನ್ನ ಮೇಲೆ ಡಿಪೆಂಡ್ ಆದಂಥ ಹಸುಗಳು, ಪ್ರಾಣಿಗಳಿರ್ಬೋದು, ಇಲ್ಲಾಂದರೆ ಅವ್ರಿಗಿದ್ದಂಥ ವೆಹಿಕಲ್ಸು ಭಾಳಷ್ಟು ಡ್ಯಾಮೇಜಸ್ ಆಗಿದೆ. ಅದಕ್ಕೆ ಏನು ಪರಿಹಾರ ಕೊಡ್ತಾ ಇದ್ದಾರೆ ಅಂತ ನೋಡಿದಾಗ ಎಲ್ಲ ಕೇರಳ ಸರ್ಕಾರ ಮಾಡಿದೆ, ಕರ್ನಾಟಕ ಸರ್ಕಾರ ಮನೆಗಳು ಕಟ್ಕೊಡ್ತೀನಿ ಅಂತ ಹೇಳಿದ್ರು ಈ 13 ಜನ ಏನು ಕರ್ನಾಟಕದಿಂದ ಬಂದು ಇಲ್ಲಿ ನೆಲೆಸಿದ್ದು, ಆ ಕರ್ನಾಟಕದವರೇ ಚಾಮರಾಜನಗರ ಇರ್ಬೋದು, ಗುಂಡ್ಲುಪೇಟೆ ಇರ್ಬೋದು, ಇರ್ಸ್ವಾಡಿ ಇರ್ಬೋದು, ಯಳಂದೂರು ಇರ್ಬೋದು, ಈ ಭಾಗದಿಂದ ಬಂದಂಥವ್ರು ಏನು ಪ್ರಾಣ ಕಳ್ಕೊಂಡ್ರು, ಅವ್ರಿಗೆ ಇನ್ನೂ ಕರ್ನಾಟಕ ಸರ್ಕಾರ ನಮ್ಗೆ ಇನ್ನೂ ಯಾವುದೇ ಥರದ ಪರಿಹಾರ ಕೊಟ್ಟಿಲ್ಲ ಅನ್ನೋ ನೋವು ಇದೆ. ಇವತ್ತು ಆವತ್ತಿನ ಸನ್ನಿವೇಶ ನಡೆದಾಗ ಮುಖ್ಯಮಂತ್ರಿಗಳು ನಮಗೆ ಆಶ್ವಾಸನೆ ಕೊಟ್ಟಿದ್ರು. ನಾವು ಟಿ ವಿಯಲ್ಲೆಲ್ಲ ನೋಡಿದ್ವಿ, ನಾವು ಅವ್ರಿಗೆ ಏನು ನಾವು ಸಹಾಯ ಮಾಡೋಕ್ಕೆ ಸಾಧ್ಯ ಅನ್ನೋದು ಮಾಡ್ತೀವಿ ಅಂತ ಅಂದ್ಬಿಟ್ಟು. ಆದರೆ ಒಂದು ಬಿಡಿಗಾಸು ನಮ್ಗೆ ಬಂದಿಲ್ಲ. ಯಾವುದೇ ಥರದ ನಾವು ಬಂದು ಚಾಮರಾಜನಗರ ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಕೊಟ್ವಿ, ಎಲ್ಲ ಕಡೆನೂ ಓಡಾಡಿದ್ವಿ, ಕಚೇರಿಗಳು ಸುತ್ತಿದ್ವಿ, ನಾವು ಇಂಥ ಕಡೆ ಇದ್ದೀವಿ, ನಾವು ಈ ಊರಿನವರು, ನಾವು ಅಲ್ಲಿ ಸತ್ತೋಗ್ಬಿಟ್ಟಿದ್ದೀವಿ ಕೊಡಿ ಅಂತಂದ್ಬಿಟ್ಟು. ಆದರೆ ಒಂದು ಸಾಂತ್ವನ ಸಿಕ್ತು, ಒಂದು ಪರಿಹಾರ ಸಿಕ್ಕಲಿಲ್ಲ ಅನ್ನೋದು. ಆದರೆ ಇವತ್ತು ಈ ವಿಚಾರದಲ್ಲಿ ನಾವು ಇಲ್ಲಿ ಬಂದು ನೋಡಿದಾಗ, ನೀವು ನನ್ನ ಪಕ್ಕ ಬಿಟ್ರಿ ಊರು 24 ಗಂಟೆ 48 ಗಂಟೆಗಳಲ್ಲಿ ಬ್ರಿಡ್ಜ್ ಕಟ್ಟಿದ್ದೀನಿ ನಾವು, ನನ್ನ ಪಕ್ಕನೇ ಇದೆ. ಮೊನ್ನೆ 3 ವಾರದಿಂದ ಮಳೆ ಬಂದು ಮತ್ತೊಮ್ಮೆ ಇಲ್ಲಿ ಫ್ಲಡ್ಸ್ ಆಗಿ ಇರೋ ಬರೋದನ್ನೆಲ್ಲ ಹೊಡ್ಕೊಂಡು ಹೋಗಿ ಇವತ್ತು ಏನು ಆ ಶಿವನ ದೇವಸ್ಥಾನ ಒಂದು ಸಣ್ಣ ಗುಡಿಯಾಗಿರೋದು, ಇಲ್ಲಿನ ಮಾರಮ್ಮನ ದೇವಸ್ಥಾನದ ಒಂದು ಮರ ಮಾತ್ರ ಉಳಿದಿದೆ. ಇದನ್ನು ನೋಡಿದ್ರೆ ಪ್ರಕೃತಿ ನಾವು ಏನಾದರೂ ಎಚ್ಚರಿಕೆ ವಹಿಸದೆ ಹೋದರೆ ಇದೇ ಥರ ಗ್ಲೋಬಲ್ ವಾರ್ಮಿಂಗ್ ಇರ್ಬೋದು, ಇಲ್ಲಾಂದರೆ ಟೂರಿಸಮ್ನ ಎಕ್ಸ್ಪ್ಲಾಯ್ಟ್ ಮಾಡೋಕ್ಕೆ ಹೋಗಿ ವ್ಯಾಲಿಗಳಲ್ಲಿ ಟೂರಿಸಮ್ ಪ್ರಮೋಟ್ ಮಾಡೋಣ ಅಂತ ಹೋಗಿ ಸ್ಟ್ರಕ್ಚರ್ಸ್ ಬರೋದಾದರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ಸ್ಟ್ಯಾಂಡಿಂಗ್ ಎಕ್ಸಾಂಪಲ್ ಇದೆ. ನಾವು ಪ್ರಕೃತಿನ ಎಷ್ಟು ಕಾಪಾಡಬೇಕು, ನಮ್ಗೆ ಆದಾಯ ಎಷ್ಟು ಬೇಕು, ಟೂರಿಸಮ್ ಎಷ್ಟು ಇಂಪಾರ್ಟೆಂಟು, ಅಷ್ಟೇ ಪ್ರಕೃತಿನ ಕಾಪಾಡೋದು ಒಂದು ಸಂದೇಶ ಈ ಸನ್ನಿವೇಶ ನಮ್ಗೆ ಗೊತ್ತಾಗ್ತಾ ಇದೆ. ನೀವು ಆ ಮನೆ, ನನ್ನ ಹಿಂದಗಡೆ ಇರೋ ಮನೆನ ನೋಡ್ತಾ ಇರ್ಬೋದು, ಅಲ್ಲಿ ಪಿಲ್ಲರಾಗಿ ಕಟ್ಟಿರೋ ಮನೆ, ಅಂಥ ಮನೆ ಅದೊಂದು ಉಳ್ಕೊಂಡಿದೆ ನೋಡಿ. ಆ ಮನೆ ಅಲ್ಲಿ 2 ಸತ್ತೋದ್ರು, ಒಬ್ಬರು ಉಳ್ಕೊಂಡಿದ್ರು. ಇಲ್ಲಿ ವಯಸ್ಸಾಗಿರೋರು ಅವ್ರ ಮನೆಗಳನ್ನ ಇವತ್ತು ಬಂದು ಇಲ್ಲೆಲ್ಲ ಇಲ್ಲಿ ಬರೀ ಆಕ್ರಂದನ, ಗೋಳು, ನೋವು ಇವತ್ತು ಇಲ್ಲಿ ಕಾಣಿಸ್ತಾ ಇದೆ ನಮಗೆ. ಯಾಕಂದರೆ ಆ ಮನೆಯವರು, ಅವ್ರ ರಿಲೇಟಿವ್ಸು ಎಲ್ಲ ಬಂದು ಅವರಿದ್ದಂಥ ಮನೆಗಳ ಹತ್ರ ಹೋಗಿ, ಆಮೇಲೆ ನದಿಗಳ ಹತ್ರ ಬಸ್ತಿ ಬಿಡೋದು, ಒಂದು ಪೂಜೆ ಮಾಡೋದು, ಶಾಂತಿ ಮಾಡ್ತಾ ಇರೋದು, ಪಾಪ ಕಣ್ಣು ಒರೆಸ್ಕೊಂಡು ಇಲ್ಲೆಲ್ಲ ನಡೀತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ವಿನೋದ್ ನನ್ನ ಇಲ್ಲಿ ಕನ್ನಡದವರು ವಿನೋದ್ ಅಂತ ಅಂದ್ಬಿಟ್ಟು ಇಲ್ಲೇ ಅವ್ರ ಮನೆ, ನಮ್ಮ ಒಂದು ಮಸೀದಿದು ಒಂದು ಗೋಡೆ ಮಾತ್ರ ಉಳಿದಿದೆ, ಅದ್ರ ಪಕ್ಕನೇ ಅವ್ರ ಮನೆ ಇದ್ದಿದ್ದು. ಇವ್ರದ್ದು ಮನೇನೂ ಕಳ್ಕೊಂಡಿದ್ದಾರೆ. ಇವತ್ತು ಇವ್ರಿಗೊಂದು ಸೈಟ್ ಕೊಟ್ಟಿದ್ದಾರೆ, ಆದರೆ ಇವ್ರಿಗೂ ಯಾವುದೇ ಥರದ ಕರ್ನಾಟಕ ಸರ್ಕಾರದ ಪರಿಹಾರ ಬಂದಿಲ್ಲ ಅಂತಂದ್ಬಿಟ್ಟು ವಿನೋದ್ ಹೇಳ್ತಾ ಇದ್ದಾನೆ. ಹಂಗಾಗಿ ಭಾಳಷ್ಟು ಜನ ಇವ್ರ ಬದುಕನ್ನ ಇನ್ನೂ ಕಟ್ಕೊಳಕ್ಕೆ ಆಗಿಲ್ಲ. ಅದರಲ್ಲಿ ವಿನೋದ್ ಒಬ್ಬ
ಬದುಕು ಕಟ್ಕೊಳ್ಳೋಕ್ಕೆ ಓಡಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಕಚೇರಿಗಳನ್ನೆಲ್ಲ ಅಲ್ದು ಇವತ್ತು ಅವರಿಗೆ ಪರಿಹಾರ ತಕ್ಕಮಟ್ಟಿಗೆ ಕೇರಳ ಸರ್ಕಾರ ಕೊಟ್ಟರೇನು ಅಂದರೆ ಅವ್ರಿಗೆ ಆಗಿರುವಂಥ ಒಂದು ಡ್ಯಾಮೇಜ್ನ ವಿನೋದ್ ಪ್ರಕಾರನೇ ಇನ್ನೂ 7-8 ವರ್ಷಗಳು ಬೇಕು ಸರ್ ನಾನು ಬದುಕನ್ನ ಕಟ್ಕೊಳ್ಳೋಕ್ಕೆ ನಮ್ಮ ಮನೆಯವರು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಇದು ಕೇಳೋದಕ್ಕೆ ಭಾಳ ದಿನಗಳ ನಂತರ ನಾನು ಈ ಸ್ಪಾಟಿಗೆ ಬಂದಿದ್ದಕ್ಕೋಸ್ಕರ ನಾನು ಲೋಕವ್ಯವಸ್ಥೆಯಲ್ಲಿ ನಿಮ್ಮ ಮುಂದೆ ಇದನ್ನ ಇಡೋ ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಪ್ರಕೃತಿನ ಕಾಪಾಡೋದು ಎಷ್ಟು ಮುಖ್ಯ, ಅದು ನಮ್ಮ ಪ್ರಾಣನೂ ಕಾಪಾಡುತ್ತೆ, ಬದುಕನ್ನು ಕಾಪಾಡುತ್ತೆ. ಪ್ರಕೃತಿ ವಿರುದ್ಧವಾಗಿ ಹೋದಾಗ ಏನು ಇಲ್ಲಾಗಿದೆ ಅದು ನಗರ ಪ್ರದೇಶಗಳಲ್ಲಾಗ್ಬೋದು, ಎಲ್ಲಿ ಬೇಕಾದ್ರೂ ಆಗ್ಬೋದು. ಇದೊಂದು ಸಣ್ಣ ಕಾಳಜಿನ ನಾವು ತೋರಿಸ್ಬೇಕಾಗುತ್ತೆ. ಯಾಕಂತಂದರೆ ಇವತ್ತು ಉದ್ದಕ್ಕೂ ಕಲ್ಪೆಟ್ಟ ಇರ್ಬೋದು, ಮೇಪಾಡಿ ಇರ್ಬೋದು, ನಾವು ಬಂದಿದ್ದು ಚೂರ್ಣಮಲೆ ಬರೋವರೆಗೂ ಇರ್ಬೋದು, ಮುಂದಕ್ಕೂ ಇರ್ಬೋದು, ಎಲ್ಲ ಕಡೆನೂ ಇವತ್ತು ಒಂದು ಸೂತಕದ ದಿನದ ಥರ ಕಾಣಿಸ್ತಾ ಇದೆ ನಮಗೆ. ಥ್ಯಾಂಕ್ ಯು.